ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ನಾವು ತ್ವಂ ಪದಾರ್ಥ ವಿವೇಕವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ತ್ವಂ ಪದಾರ್ಥ ವಿವೇಕದಲ್ಲಿ ಅವಸ್ಥಾತ್ರಯ ವಿವೇಕ ಅಂದರೆ ಅವಸ್ಥೆಗಳು ಆತ್ಮಕ್ಕಿಲ್ಲ ಎನ್ನುವುದು ವಿಷಯ. ಆತ್ಮಕ್ಕೆ ಅವಸ್ಥೆಗಳಿಲ್ಲ ಅಂದರೆ ಅವಸ್ಥೆಗಳನ್ನು ದಾಟಿ ಆತ್ಮ ಇದೆ, ಅಥವಾ ಮತ್ತೊಂದು ಬಗೆ ಹೇಳಬೇಕಾದರೆ ಅವಸ್ಥೆಗಳು ಆತ್ಮ ಅಲ್ಲ. ಅಂದರೆ ಅವಸ್ಥೆಗಳು ಆತ್ಮ ಅಲ್ಲ, ಅವಸ್ಥಾಭಿಮಾನವೂ ಆತ್ಮ ಅಲ್ಲ. ಈ ಅವಸ್ಥೆಗಳು ಯಾವ ಅನುಭವಕ್ಕೆ ತೋರುತ್ತವೋ, ಈ ಅವಸ್ಥೆಗಳು ಯಾವ ಅನುಭವಕ್ಕೆ ಅನುಭವವಾಗುತ್ತವೋ ಆ ಅನುಭವವು ಆತ್ಮದ ನಿಜ ರೂಪವಲ್ಲ. ಅವಸ್ಥೆಗಳನ್ನು ಅನುಭವಿಸುತ್ತೇನೆ ಎನ್ನುವ ಅನುಭವ ಆತ್ಮಾನುಭವ ಅಲ್ಲ. ಅವಸ್ಥೆಗಳನ್ನು ಅನುಭವಿಸುತ್ತಾ ಇದ್ದೇನೆ ಎಂಬ ಅನುಭವವು ನಿಜವಾದ ಆತ್ಮಾನುಭವ ಅಲ್ಲ. ಆತ್ಮದ ತಪ್ಪಾಗಿ ತಿಳಿಯುವುದೇ ಅವಸ್ಥೆಗಳನ್ನು ಅನುಭವಿಸುತ್ತಾನೆ ಅನಿಸುವುದು. ನಾನು ಅವಸ್ಥೆಗಳಿಗೆ ಒಳಗಾಗಿದ್ದೇನೆ, ಅವಸ್ಥೆಗಳನ್ನು ಅನುಭವಿಸುತ್ತಾ ಇದ್ದೇನೆ, ಅಥವಾ ಅವಸ್ಥಾವಂತನಾಗಿದ್ದೇನೆ. ಹೇಗೆ ಹೇಳು? ಅವಸ್ಥಾವಂತನಾಗಿದ್ದೇನೆ ಎಂಬ ಅನಿಸಿಕೆ ಅದು ಆತ್ಮದ ನಿಜಸ್ವರೂಪವಲ್ಲ. ಅಂದರೆ ಈ ಅನುಭವವನ್ನು ಅವಸ್ಥೆಗಳನ್ನು ಅನುಭವಿಸುತ್ತಾ ಇದ್ದೇನೆ ಎಂಬ ಅನುಭವವನ್ನು ಸ್ವಲ್ಪ ಒಳಹೊಕ್ಕು ನೋಡಿದ್ದರೆ ಈ ಅನುಭವ ನಿಜವಾದ ಅನುಭವವಲ್ಲ. ಅದೊಂದು ತಪ್ಪಾಗಿ ತಿಳಿಯುವ ಅನುಭವವೇ ಹೊರತು ತಾನು ನಿಜವಾಗಿ ಇರುವ ಅನುಭವವಲ್ಲ. ಅಂದರೆ ಜಾಗ್ರದ ಅನುಭವ, ಸ್ವಪ್ನಾನುಭವ, ಸುಷುಪ್ತಿ ಅನುಭವ. ಅಂದರೆ ಸುಷುಪ್ತಿಯನ್ನು ಅವಸ್ಥೆಯಾಗಿ ನೋಡಿದ್ದರೆ ಅವಸ್ಥಾನುಭವ. ಯಾವುದೇ ಅವಸ್ಥಾನುಭವ ಆತ್ಮಸ್ವರೂಪವಲ್ಲ. ಅವಸ್ಥೆಗಳು ಅನಿಸುತ್ತಾ ಇವೆ ಅಲ್ಲವೇ? ಸ್ವಲ್ಪ ಒಳಹೊಕ್ಕು ವಿಚಾರ ಮಾಡಿದ್ದರೆ ಈ ಅವಸ್ಥಾನುಭವ ತಾನಲ್ಲ. ನಿಜವಾದ ತನಗೆ ಈ ಅವಸ್ಥಾನುಭವ ಇಲ್ಲ. ನೋಡಿ, ನಿಜವಾದ ತನಗೆ ಅವಸ್ಥೆಗಳು ಅನುಭವಿಸುತ್ತಾ ಇದ್ದೇನೆ ಎಂಬ ಅನುಭವವಿಲ್ಲ. ಈ ಅನುಭವವು ಅಂದರೆ ಅವಸ್ಥೆಗಳು ಅನುಭವಿಸುತ್ತಾ ಇದ್ದೇನೆ ಎಂಬುವ ಅನುಭವ ನಿಜವಾದ ಆತ್ಮ ಅಲ್ಲ. ನಿಜವಾದ ಆತ್ಮದ ಮಟ್ಟಿಗೆ ಈ ಅವಸ್ಥೆಗಳ ಅನುಭವವಿಲ್ಲ. ಅಂದರೆ ಜಾಗರದ ಅನುಭವ ಆತ್ಮ ಅಲ್ಲ, ಸಾಕ್ಷಿ ಆತ್ಮ. ಮತ್ತು ಜಾಗರದ ಅನುಭವ ಎಲ್ಲಿಂದ ಬಂದಿದೆ? ಅದೇ ಸಾಕ್ಷಿಯನ್ನು ತಪ್ಪಾಗಿ ತಿಳಿಯುವುದೇ ಹೊರತು ಅದು ಆತ್ಮಕ್ಕಿಂತ ಬಿಡಿಯಾಗಿಲ್ಲ. ಅವಸ್ಥಾನುಭವ ಆತ್ಮಗಿಂತ ಬಿಡಿಯಾಗಿಲ್ಲ. ಅದೊಂದು ಸ್ವತಂತ್ರವೂ ಅಲ್ಲ. ಅದು ಆತ್ಮದಲ್ಲೇ ತೋರುತ್ತಾ ಇದೆ, ಆತ್ಮನೇ ತೋರುತ್ತಾ ಇದೆ. ಆತ್ಮದಲ್ಲಿ ಆತ್ಮವೇ ಅವಸ್ಥೆಗಳಾಗಿ ತೋರುತ್ತಾ ಇದೆ. ಬಟ್ ಇರುವುದು ಅವಸ್ಥೆಗಳಾಗಿರುವುದಿಲ್ಲ. ಅದು ನೋಡಿ, ಅವಸ್ಥೆಗಳಾಗಿ ತೋರುತ್ತಾ ಇದೆ, ಅವಸ್ಥೆಗಳಾಗಿಲ್ಲ. ನಾನು ಅವಸ್ಥೆ ಅನುಭವಿಸುತ್ತಾ ಇದ್ದೇನೆ ಎಂಬುದಾಗಿ ತೋರುತ್ತದೆ. ನಾನು ಅವಸ್ಥೆಗಳನ್ನು ಅನುಭವಿಸುತ್ತಿದ್ದೇನೆ ಎಂಬುದಾಗಿ ತೋರುತ್ತದೆ. ಆದರೆ ನಿಜವಾದ ಆತ್ಮ ಅವಸ್ಥೆಗಳನ್ನು ಅನುಭವಿಸುವಂಥದ್ದಲ್ಲ ಅಲ್ಲವೇ? ನಿಜವಾದ ಆತ್ಮ ಅವಸ್ಥೆಗಳನ್ನು ಅನುಭವಿಸುವಂಥದ್ದಲ್ಲ. ಆದರೆ ಅವಸ್ಥೆಗಳನ್ನು ಅನುಭವಿಸುತ್ತಿದ್ದೇನೆ ಅನಿಸುತ್ತದೆ. ಈ ಅನಿಸಿಕೆ ಆತ್ಮದ ನಿಜಸ್ವರೂಪವಲ್ಲ. ನಿಜಸ್ವರೂಪದಲ್ಲಿ ನಿಜಸ್ವರೂಪಕ್ಕೆ ಅವಸ್ಥೆಗಳಾಗಿದ್ದೇನೆ ಅನಿಸುವುದಿಲ್ಲ.
ಅವಸ್ಥೆಗಳಾಗಿದ್ದೇನೆ ಅನಿಸುವುದಿಲ್ಲ. ಈ ಅನಿಸಿಕೆ, ಬರೀ ಈ ಅನಿಸಿಕೆ ಎಲ್ಲಿದೆ? ಇದು ಸುಮ್ಮನೆ ಅನಿಸಿಕೆ, ಅಲ್ಲಿ ಏನೂ ಇಲ್ಲ. ಅದು ಅನಿಸಿಕೆಯೇ ಹೊರತು ಆತ್ಮದ ನಿಜವಾದ ಸ್ಥಿತಿಯಲ್ಲ. ಅವಸ್ಥೆಗಳು ಅನುಭವಿಸುತ್ತಿರುವುದು ಆತ್ಮದ ಸ್ವರೂಪವಲ್ಲ, ಅದು ಆತ್ಮಕ್ಕಿಲ್ಲ. ಆ ಆತ್ಮನ ಜಾಗದಲ್ಲಿ ಅನಿಸುತ್ತದೆ. ಆತ್ಮನೇ ಇರತಕ್ಕ, ಆತ್ಮನೇ ಗೊತ್ತಾಗ ಸ್ಥಾನದಲ್ಲಿ ಇದು ಅನಿಸುತ್ತದೆ. ಇದು ಅನಿಸುತ್ತದೆ ಹೊರತು ಈ ರೂಪವಾಗಿ ಅಲ್ಲಿಲ್ಲ. ಅವಸ್ಥೆಗಳನ್ನು ಅನುಭವಿಸುತ್ತೇನೆ ಅನಿಸುತ್ತದೆ ಹೊರತು ತಾನಿರುವುದು ಅವಸ್ಥೆಗಳನ್ನು ಅನುಭವಿಸುವಂಥವನಾಗಿಲ್ಲ, ಅವಸ್ಥಾವಂತನಾಗಿಲ್ಲ. ತಾನು ಈಗಲೂ ಇಲ್ಲ. ನನಗೆ ಅವಸ್ಥೆಗಳು ಅನಿಸುವಾಗಲೂ ಅವಸ್ಥಾವಂತನಾಗಿ ಇಲ್ಲ. ತಾನು ಅವಸ್ಥಾವಂತನಾಗಿ ಇಲ್ಲವೇ ಇಲ್ಲ. ಅವಸ್ಥಾ ಅಂದ್ರೇನು? ಬದಲಾಯಿಸ್ತಾ ಇರುವುದು, ಪರಿಮಿತವಾಗಿರುವುದು, ಬದಲಾಯಿಸುವುದು, ಇದು ಅವಸ್ಥೆ. ಯಾವುದೇ ಹೋಗಲಿ, ಪರಿಮಿತವಿರುವುದು, ಅಪರಿಮಿತವು ಬಿಟ್ಟು ಇನ್ನೊಂದಕ್ಕೂ ಹೋಗುವುದು. ಕಾಲದ ಅವಸ್ಥೆ, ವಸ್ತುವಿನ ಅವಸ್ಥೆ, ದೇಶದ ಅವಸ್ಥೆ. ಆತ್ಮ ಕಾಲದಲ್ಲಿ ಇಲ್ಲ, ಅದರಿಂದ ಕಾಲದ ಅವಸ್ಥೆ ಇಲ್ಲ. ದೇಶದಲ್ಲಿ ಇಲ್ಲ, ಅದಕ್ಕೆ ದೇಶದ ಅವಸ್ಥೆ ಇಲ್ಲ. ಆತ್ಮ ಒಂದು ವಸ್ತುವೂ ಅಲ್ಲ, ಅದಕ್ಕೆ ವಸ್ತುವಿನ ಪದಾರ್ಥವೂ ಅಲ್ಲ. ಆದ್ದರಿಂದ ಪದಾರ್ಥದ ಸ್ಥಿತಿಗಳು ಆತ್ಮಕ್ಕಿಲ್ಲ. ಆತ್ಮ ಪದಾರ್ಥವೇ ಅಲ್ಲ, ಸ್ವತಃ ಸಿದ್ಧತ. ಸ್ವತಃ ಸಿದ್ಧತ ಅದೇ ಅದರ ಸ್ವರೂಪ. ಅವಸ್ಥೆಗಳಾಗಿ ತೋರುವುದು ಅದರ ಸ್ವರೂಪವಲ್ಲ. ತಾನೇ ತಾನಾಗಿರುವುದೇ ಸ್ವರೂಪವೇ ಹೊರತು ಒಂದು ಅವಸ್ಥೆಗಳಾಗಿ ತೋರುವುದಲ್ಲ. ಈ ವಿಷಯವನ್ನು ವಿಚಾರ ಮಾಡುತ್ತಾ ಜಾಗ್ರತ್ತು ಸ್ವಪ್ನ ಎಂಬುದು ಎರಡೂ ಅನಿಸಿಕೆಗಳೇ. ಮೊದಲು ಸ್ವಪ್ನವು ಸುಮ್ಮನೆ ಅನಿಸುತ್ತದೆ, ತಪ್ಪಾಗಿ ತೋರುತ್ತದೆ. ತೋರುತ್ತದೆ ಅಂದರೆ ತೋರುವ ಬಗೆ ಅಲ್ಲಿಲ್ಲ ಎಂದರ್ಥ. ಇಂದ್ರಜಾಲದಲ್ಲಿ ಇಂದ್ರಜಾಲ ಗಾರಡಿಯವನ್ನು ತೋರಿಸುವುದು ಅಲ್ಲಿ ತೋರ್ತದೆ ಹೊರತು ತೋರುವಂಥದ್ದು ಅಲ್ಲಿಲ್ಲ. ಇರುವುದು ಒಂದು, ತೋರುವುದು ಇನ್ನೊಂದು. ಹಾಗೆಯೇ ಇದು ಅನಿಸಿಕೆ ಅಂದರೆ ಅರ್ಥವೇನು? ನಿಮಗೆ ಅನಿಸುತ್ತದೆ ಹೊರತು ಇದ್ದುಕೊಂಡು ಅನಿಸುತ್ತಾ ಇಲ್ಲ. ನಿಜವಾಗಿ ಇದ್ದದ್ದಲ್ಲ ಅದು ಅನಿಸುತ್ತದೆ, ಇರುವುದು ಇನ್ನೊಂದು. ಅದರಿಂದ ಅನಿಸಿಕೆ ಅಂದರೆ ಅದು ಇರುವಿಕೆ ಅಲ್ಲ ಎಂದು ತಿಳಿಸುವುದಕ್ಕೆ ಅನಿಸಿಕೆ ಹೇಳಿದ್ದಿ. ಸ್ವಪ್ನವೂ ಅನಿಸುತ್ತದೆ, ಸ್ವಪ್ನ ಪ್ರಪಂಚವೇ ಇಲ್ಲ, ಸ್ವಪ್ನ ವ್ಯಕ್ತಿತ್ವ ಇಲ್ಲ. ನಾನು ಒಂದು ಸ್ವಪ್ನಕ್ಕೆ ಒಳಗಾಗುತ್ತೇನೆ ಎಂಬುದೂ ಇಲ್ಲ. ನಾನು ಸ್ವಪ್ನಕ್ಕೆ ಒಳಗಾಗುತ್ತೇನೆ, ಒಂದು ಸ್ವಪ್ನ ಅವಸ್ಥೆಯನ್ನು ಅನುಭವಿಸುತ್ತಾ ಇದ್ದೇನೆ ಇಲ್ಲ. ನೋಡಿ, ಎಚ್ಚರಗೊಂಡವನಿಗೆ ನಾನು ಈಗ ಸ್ವಪ್ನವನ್ನು ಅನುಭವಿಸುತ್ತಾ ಇದ್ದೇನೆ ಎಂದು ಅನುಭವವಿದೆಯಾ? ಅನುಭವವಿದೇನು? ಎಚ್ಚರಗೊಂಡವನಿಗೆ ಈಗ ನಾನು ಸ್ವಪ್ನವನ್ನು ಅನುಭವಿಸುತ್ತಾ ಇದ್ದೇನೆ ಇಲ್ಲ. ಏಕೆ? ಆ ಸ್ವಪ್ನಾವಸ್ಥವನ್ನು ಬಿಟ್ಟಂದ್ರೇನು? ಅದು ತಾನಲ್ಲ ಎಂದು ತಿಳ್ಕೊಂಡು ತನ್ನ ನಿಜ ರೂಪಕ್ಕೆ ಬಂದ. ಸ್ವಪ್ನವಾಗಿ ತೋರುವುದು ತಾನಲ್ಲ. ಏಕೆ? ಅದು ಬಿಟ್ಟುವುದರಿಂದಲೇ ತಾನಲ್ಲ. ಸ್ವಪ್ನ ರೂಪವಾಗಿರುವುದು ತಾನಲ್ಲ. ಏಕೆ? ಬಿಟ್ಟೆ ನಾನು. ಯಾವುದು ಬಿಡುತ್ತೀವೋ ಅದು ತಾನಲ್ಲ, ಯಾವುದು ಬಿಡಕ್ಕಾಗಲ್ಲವೋ ಅದೇ ತಾನು. ಏನು ಮಾಡಿದ್ದರೂ ಬಿಡುವುದಂದರೆ ನೀನು ಪ್ರಯತ್ನದಿಂದ ಬಿಡುವ ಅಲ್ಲ, ನಿಮ್ಮ ಅನುಭವದಲ್ಲಿ ಬಿಟ್ಟು ಹೋಗುವುದು ಎಂದರ್ಥ. ಬಿಡುವುದು ಅಂದರೆ ನಿಮ್ಮ ಪ್ರಯತ್ನದಿಂದ ಸ್ವಪ್ನವನ್ನು ಬಿಡುತ್ತೀಯೇ ಅಂದರ್ಥ ಅಲ್ಲ. ನಿಮ್ಮ ಪ್ರಯತ್ನದಿಂದ ಜಾಗ್ರತನ್ನು ಬಿಡುತ್ತೀಯೇ ಎಂದರ್ಥ ಅಲ್ಲ. ನಿಮಗೆ ಒಂದು ಅನುಭವವಿದೆ, ವ್ಯಾಪಕ ಅನುಭವವಿದೆ, ಆಳವಾದ ಅನುಭವವಿದೆ. ಆ ಅನುಭವಕ್ಕೆ ಈ ಎಚ್ಚರ ತಾನೇ ಇಲ್ಲ, ಸ್ವಪ್ನವು ತಾನೇ ಇಲ್ಲ, ಒಂದಾನೊಂದು ಅವಸ್ಥೆ ಎಂಬುದೇ ಇಲ್ಲ. ಅಂದರೆ ಒಂದಾನೊಂದು ಅವಸ್ಥೆ ಇಲ್ಲ, ಅಥವಾ ಅನೇಕ ಅವಸ್ಥೆಗಳು ಇಲ್ಲ. ಒಂದು ಅವಸ್ಥನಿಂದ ಇನ್ನೊಂದು ಅವಸ್ಥಕ್ಕೆ ಹೋಗ್ತಾ ಇದ್ದೀನಿ ಎಂಬ ಅನಿಸಿಕೆ ತಾನಲ್ಲ. ತನ್ನ ನಿಜವಾದ ತನಗೆ ಈ ಅನಿಸಿಕೆ ಇಲ್ಲ. ನೋಡಿ, ಈ ಅನಿಸಿಕೆ ತಾನಲ್ಲ, ನಿಜವಾದ ತನಗೆ ಹೀಗೆ ಅನಿಸಲ್ಲ. ಈ ಅನಿಸುವುದು ನಾನಲ್ಲ, ಹಾಗೆ ನೋಡಬೇಕು. ಆದ್ದರಿಂದ ಸ್ವಪ್ನವು ತಾನಲ್ಲ. ಏಕೆ? ಸ್ವಪ್ನವು ಕಲ್ಪಿತ. ಜಾಗ್ರತ್ತು ಸ್ವಪ್ನ ಸಮಾನವೇ. ಜಾಗ್ರತ್ತು ಸ್ವಪ್ನ ಸಮಾನವೇ. ಈ ವಿಷಯವನ್ನು ತಿಳಿಸುತ್ತಾ ಇನ್ನೂ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀವಿ. ಪೂರ್ವಪಕ್ಷಿ ಏನು ಹೇಳ್ತಾನೆ? ಸ್ವಪ್ನವು ಮಿಥ್ಯ ಆಗಿದೆ ಗೊತ್ತು,
ಎಚ್ಚರ ಮಾತ್ರ ಮಿಥ್ಯ ಆಗಲ್ಲ. ಎಚ್ಚರವು ಮಿಥ್ಯ ಎಂಬುದು ನಮಗೆ ಅನುಭವವೇ ಇಲ್ಲ ಹೇಳ್ತಾನೆ. ನೋಡಿ, ಸ್ವಪ್ನವು ಮಿಥ್ಯ ಎಂಬುದು ನಮ್ಮ ಅನುಭವದಲ್ಲಿದೆ. ಎಚ್ಚರ ಮಿಥ್ಯ ಎಂಬುದು ಯಾರಾದರ ಅನುಭವದಲ್ಲಿದೆಯಾ? ನೋಡಿ ಹೇಗೆ ಮಾತಾಡ್ತಾನೆ. ಉತ್ತರ ಏನಂದರೆ, ಇದಕ್ಕೆ ಸ್ವಪ್ನವು ಅನುಭವಿಸುವಾಗ ಎಚ್ಚರವೇ ಇತ್ತು. ಆ ಎಚ್ಚರವನ್ನು ಬಿಟ್ಟಿದ್ದೀಯಾ ಅಲ್ಲವಾ? ಆ ಎಚ್ಚರವು ಮಿಥ್ಯ ಆಯಿತಾ ಅಲ್ಲವಾ? ಸ್ವಪ್ನವು ಅನುಭವಿಸುವಾಗ ಜಾಗ್ರತೆ ಇತ್ತು. ಆ ಜಾಗ್ರತನ್ನು ಮಿಥ್ಯ ಮಾಡಿದ್ದೀಯಾ ಅಲ್ಲವಾ? ಮಾಡಿದ್ದೆ. ಮತ್ತು ಜಾಗ್ರತ್ತು ಮಿಥ್ಯ ಆಗಲ್ಲ ಎಂಬುದು ಇದೇನು ಪ್ರಶ್ನೆ? ಜಾಗ್ರತ್ತು ಮಿಥ್ಯ ಆಗುವುದು ನಮಗೆ ಅನುಭವವೇ ಇಲ್ಲ ಎಂದು ಹೇಳ್ತಾನೆ. ಜಾಗ್ರತ್ತು ಮಿಥ್ಯೆಯಾಗುವುದು ನಮಗೆ ಅನುಭವವೇ ಇಲ್ಲ ಹೇಳ್ತಾನೆ. ಏನಪ್ಪ, ಜಾಗ್ರತ್ತು ಮಿಥ್ಯ ಆಗುವುದೆಂಬುದು ನಮ್ಮ ಅನುಭವವಿಲ್ಲವಾ? ನಮಗೆ ಇರುವ ಅನುಭವವೇ ಅದು. ನೀವು ಸ್ವಪ್ನದಿಂದ ಎಚ್ಚರಗೊಂಡಾಗ ಸ್ವಪ್ನ ಮಿಥ್ಯ ಆಯ್ತಲ್ಲ. ಸ್ವಪ್ನವು ಅನುಭವಿಸುವಾಗ ಜಾಗ್ರತೆ ಇತ್ತು. ಸ್ವಪ್ನವು ಅನುಭವಿಸುವಾಗ ಜಾಗ್ರತೆ ಇತ್ತು. ಅದು ಮಿಥ್ಯ ಆಯಿತಾ ಅಲ್ಲವಾ? ಆ ಜಾಗ್ರತ್ತೆಂದು ಅನಿಸುತ್ತಿರುವ ಸ್ವಪ್ನದಿಂದ ಎಚ್ಚರಗೊಂಡಿದ್ದೀಯಾ ಅಲ್ಲವಾ? ಅಂದರೆ ಅದು ನಿಮ್ಮ ಅನುಭವದಿಂದ ಬಿಟ್ಟು ಹೋಯ್ತಾ ಅಲ್ಲವಾ? ಎಚ್ಚರಗೊಳ್ಳುವುದು ಅಂದರೆ ನಿಮ್ಮ ಅನುಭವದಿಂದ ಬಿಟ್ಟು ಹೋಯಿತು. ನಿಮ್ಮದು ವ್ಯಾಪಕ ಅನುಭವವಾಗಿ ಇದ್ದುಕೊಂಡು, ಸೂಕ್ಷ್ಮವಾದ ಆಳವಾದ ಅನುಭವವಾಗಿ ಇದ್ದುಕೊಂಡು ಈ ಸ್ವಪ್ನರೂಪ ಅನುಭವವನ್ನು ಬಿಟ್ಟು ಅಂದರೆ ಅದಿಲ್ಲದೇ ಇರುತ್ತಾನೆ ಎಂದರ್ಥ. ಸ್ವಪ್ನವನ್ನು ಬಿಡುತ್ತಾನೆ ಅಂದರೆ ಅರ್ಥವೇನು? ಸ್ವಪ್ನವಿಲ್ಲದೆ ತಾನಿರುತ್ತಾನೆ ಎಂದರ್ಥ. ಸ್ವಪ್ನವನ್ನು ಬಿಟ್ಟ ಅಂದರೆ ಕೈಯಿಂದ ಬಿಡುತ್ತಾನೆ ಎಂದರ್ಥ ಅಲ್ಲ. ಸ್ವಪ್ನ ಅವಸ್ಥೆ ತಾನಲ್ಲದೆ ಇರುತ್ತಾನೆ. ತಾನು ಸ್ವಪ್ನದಲ್ಲಿರುವುದೇ ಅತ್ಯವಶ್ಯ ಅನಿವಾರ್ಯ ಎಂಬುದಲ್ಲ. ತಾನು ಸ್ವಪ್ನಾನುಭವವು ತಾನಲ್ಲ. ಆ ಅನುಭವ ಬಿಟ್ಟು ಇರಬಹುದು. ಸ್ವಪ್ನಾವಸ್ಥಾನುಭವವನ್ನು ಬಿಟ್ಟು ಇರಬಹುದು. ಅದೇ ಸ್ವಪ್ನಾವಸ್ಥಾನುಭವವನ್ನು ಬಿಟ್ಟು ಇರುವುದೇ ತನ್ನ ಅನುಭವ. ಅಂದರೆ ತನ್ನ ಅನುಭವನೇ ಹೇಳ್ತದೆ ಸ್ವಪ್ನಾನುಭವವು ಬಿಟ್ಟೆ. ಅದು ಅನುಭವಿಸುವಾಗ ಎಚ್ಚರವಾಗಿ ತೋರಿದ್ದರೂ ಅದನ್ನು ನಾನು ಆ ಎಚ್ಚರದಿಂದ ಎಚ್ಚರಗೊಂಡೆ. ಅಂದರೆ ಎಚ್ಚರವನ್ನು ಸ್ವಪ್ನವಾಗಿ ತಿಳ್ಕೊಂಡೆ. ಎಚ್ಚರದಿಂದ ಎಚ್ಚರಗೊಂಡೆ, ಜಾಗ್ರತ್ತಿನಿಂದ ಎಚ್ಚರಗೊಂಡೆ. ಅಂದರೆ ಅರ್ಥವೇನು? ಜಾಗ್ರತ್ತೆಂದು ಅನಿಸಿದ್ದು ಜಾಗ್ರತ್ತಲ್ಲ ಎಂದು ತಿಳ್ಕೊಂಡು ಸ್ವಪ್ನ ಮಾಡಿಬಿಟ್ಟೆ. ಅನುಭವಿಸುವಾಗ ಜಾಗ್ರತ್ತೆಂದು ಅನುಭವಿಸಿದ್ದರೂ ಅದರಿಂದ ಎಚ್ಚರಗೊಂಡೆ. ಅಂದರೆ ಅರ್ಥವೇನು? ಅದು ಎಚ್ಚರವಲ್ಲ, ಅದು ಕನಸು ಎಂದು ತಿಳ್ಕೊಂಡು ಬಿಟ್ಟೆ. ಇದು ಎಚ್ಚರಗೊಳ್ಳುವುದು. ಜಾಗ್ರತ್ತೆಂದು ಅನಿಸುತ್ತಿದ್ದನ್ನು ಬಿಟ್ಟಂದ್ರೇನು? ನಾನು ಬಿಟ್ಟಿಲ್ಲ, ಅದೇ ಬಿಟ್ಟು ಹೋಗುತ್ತಿದೆ ಎಂದು ಗೊತ್ತಾಗ್ತದೆ. ಅದು ಬಿಟ್ಟೇ ಇದ್ದೇನೆ ಎಂದು ಗೊತ್ತಾಗ್ತಾ ಇದೆ. ಅಂದರೆ ಜಾಗ್ರತ್ತು ನಾನಲ್ಲ ಎಂಬ ಅನುಭವ ನಮಗೆ ಇದೋ ಇಲ್ಲವೋ? ಸ್ವಪ್ನವು ನಾನಲ್ಲ. ಸ್ವಪ್ನವು ಅನುಭವಿಸುವಾಗ ಜಾಗ್ರತ್ತಾಗಿದ್ದರೆ, ಸ್ವಪ್ನದಿಂದ ಎದ್ದರೆ ಅದು ಸ್ವಪ್ನ ಎಂದಾಗಿಬಿಟ್ಟಿತು. ಅಂದರೆ ಅರ್ಥವೇನು? ಸ್ವಪ್ನದಿಂದ ಎದ್ದಾಗ ಅದು ಸ್ವಪ್ನ ಎಂದು ಗೊತ್ತಾಯಿತು ನಮಗೆ. ಅಂದರೆ ಅರ್ಥವೇನು? ಅದು ಎಚ್ಚರವಲ್ಲ ಎಂದು ಗೊತ್ತಾಯಿತು. ಸ್ವಪ್ನದಿಂದ ಎದ್ದರೆ, ಮತ್ತೊಂದು ಸಲ ಹೇಳ್ತೀನಿ, ಸ್ವಪ್ನದಿಂದ ಎದ್ದರೆ ಅದು ಸ್ವಪ್ನ ಎಂದು ಗೊತ್ತಾಗ್ತದೆ. ಅಂದರೆ ಅರ್ಥವೇನು? ಅದು ಎಚ್ಚರವಲ್ಲ ಎಂದು ಗೊತ್ತಾಗ್ತದೆ. ಜಾಗ್ರತ್ತಿನಿಂದ ಎದ್ದರೆ ಸ್ವಪ್ನ ಆಗಿಬಿಡ್ತದೆ. ಜಾಗ್ರತ್ತಿನಿಂದ ಎಚ್ಚೆತ್ತ ನಂತರನೇ ಅದು ಸ್ವಪ್ನ ಆಗುತ್ತದೆ. ಅಂದರೆ ಜಾಗ್ರತ್ತಾಗಿ ಅನುಭವದಲ್ಲಿ ಇದ್ದರೂ ಅದರಿಂದ ಎಚ್ಚರವಾಗುತ್ತದೆ. ಅಂದರೆ ಅದನ್ನು ಸ್ವಪ್ನವಾಗಿ ತಿಳ್ಕೊಳ್ಳಬಹುದು. ಅಂದರೆ ಅದನ್ನು ಬಿಟ್ಟು ಇರುತ್ತೇನೆ ಅಂದರೆ ಅದು ನನ್ನಿಂದ ಬಿಟ್ಟು ಹೋಗುತ್ತದೆ. ತಾನು ಮಾತ್ರ ಉಳಿಯುತ್ತಾನೆ. ಹೀಗೆ ಜಾಗ್ರತ್ತನ್ನು ಸ್ವಪ್ನವಾಗಿ ತಿಳ್ಕೊಂಡೆ. ಅಂದರೆ ಅರ್ಥವೇನು? ಜಾಗ್ರತ್ತು ನಿಜವಾಗಿ ಜಾಗ್ರತ್ತಲ್ಲ. ಜಾಗ್ರತ್ತನ್ನು ಸ್ವಪ್ನವಾಗಿ ಹೇಗೆ ತಿಳ್ಕೊಳ್ಳಲಾಗುತ್ತದೆ? ವ್ಯಾಪಕ ದೃಷ್ಟಿ. ಇನ್ನೊಂದು ಮಟ್ಟಕ್ಕೆ ಹೋದರೆ ಜಾಗ್ರತ್ತಿನ ಅಭಿಮಾನ ಬಿಟ್ಟ ಮಟ್ಟ. ಜಾಗ್ರದವಸ್ಥೆಯ ಅಭಿಮಾನ ಬಿಟ್ಟರೆ ನಾನು ಇನ್ನೊಂದು ಮಟ್ಟಕ್ಕೆ ಹೋಗ್ತೀನಿ. ಆ ಮಟ್ಟದಲ್ಲಿ ಅದು ಸ್ವಪ್ನ ಆಗಿಬಿಡ್ತದೆ. ಸ್ವಪ್ನ ಅಂದರೆ ಏನು? ಅದು ಇಲ್ಲ ಎಂದಾಗಿಬಿಡ್ತದೆ. ಅದು ನಮ್ಮ ಅನುಭವದಿಂದ ಬಿಟ್ಟು ಹೋಯಿತು.
ಅನುಭವದಿಂದ ಬಿಟ್ಟು ಹೋಯಿತು ಅಂದರೆ ಅದು ನಾನಲ್ಲ ಎಂದು ಗೊತ್ತಾಗಿಬಿಟ್ಟಿತು. ಅನುಭವಿಸುವಾಗ ಜಾಗ್ರತೆ ಇತ್ತು, ಎಚ್ಚರಗೊಂಡರೆ ಜಾಗ್ರತ್ತಿನಿಂದ ಎಚ್ಚರಗೊಳ್ತಾ ಇದ್ದೀವಿ. ಜಾಗ್ರತ್ತಿನಿಂದ ಎಚ್ಚರಗೊಂಡರೆ ಕೇವಲ ಸಾಕ್ಷಿಯಾಗಿ ಉಳಿಯುತ್ತಾನೆ, ಜಾಗ್ರತ್ತು ಮಿಥ್ಯೆ ಆಗಿಬಿಡ್ತದೆ. ಅಂದರೆ ಅನುಭವಿಸುವಾಗ ಎಚ್ಚರ ಅನಿಸಿದ್ದರೂ ಅದು ಸ್ವಪ್ನವೇ ಆಗಬಹುದು, ಅನುಭವಿಸುವಾಗ ಜಾಗ್ರತ್ತೆಂದು ಅನಿಸಿದ್ದರೂ ಅದು ಸ್ವಪ್ನವೇ. ಹೇಗೆ? ಇಗೋ ನಮ್ಮ ಸ್ವಪ್ನಾನುಭವವೇ ಹೇಳ್ತಾ ಇದೆ. ಅನುಭವಿಸುವಾಗ ಜಾಗ್ರತ್ತೆಂದು ಅನುಭವಿಸಿದ್ದರೂ ಅದರಿಂದ ಎಚ್ಚರಗೊಂಡಿದ್ದೇವೆ, ಜಾಗ್ರತ್ತಿನಿಂದಲೇ ಎಚ್ಚರಗೊಂಡಿದ್ದೇವೆ. ಜಾಗ್ರತ್ತಿನಿಂದ ಎಚ್ಚರಗೊಂಡರೆ ಅದು ಸ್ವಪ್ನವಾಗಿ ತೋರ್ತದೆ. ಸ್ವಪ್ನವಾಗಿ ತೋರುವುದಂದರೆ ಜಾಗ್ರತ್ತಿನಿಂದ ಎಚ್ಚರಗೊಳ್ಳುವುದು. ನೋಡಿ, ಜಾಗ್ರತ್ತಾಗಿ ಅನುಭವಿಸಿದ್ದನ್ನು ಸ್ವಪ್ನವಾಗಿ ತಿಳ್ಕೊಳ್ತಾ ಇದ್ದೀನಿ, ಎಚ್ಚರಗೊಳ್ತಾ ಇದ್ದೀನಿ ಅಂದರೇನು? ಅದು ಸ್ವಪ್ನ ಎಂದು ತಿಳ್ಕೊಳ್ತಾ ಇದ್ದೀನಿ ಅಂದರೇನು? ಅದು ಅನುಭವದಲ್ಲಿ ಬಿಟ್ಟು ಹೋಗ್ತಾ ಇದೆ, ಅದರಿಂದಲೇ ಅದು ಸ್ವಪ್ನ. ಅದು ನನ್ನ ಅನುಭವವಲ್ಲ, ನಾನದಲ್ಲ. ಅದನ್ನು ಬಾಧಿತ ಮಾಡೇ ಎಚ್ಚರಗೊಳ್ಳುತ್ತಾನೆ. ಎಚ್ಚರಗೊಳ್ಳುವುದಂದರೆ ಬಾಧ. ಬಾಧ ಅಂದರೆ ಅದು ಬಿಟ್ಟು ಇದ್ದೇನೆ ಅಥವಾ ಅದು ನನ್ನನ್ನು ಬಿಟ್ಟು ಹೋಗ್ತದೆ, ನಾನು ಮಾತ್ರ ಹಿಂದಿನ ಹಾಗಿರ್ತೀನಿ. ಅಂದರೆ ಜಾಗ್ರತ್ತಿನ ವ್ಯಕ್ತಿ ನಾನಲ್ಲ. ನನಗೆ ಜಾಗೃತ ಅವಸ್ಥೆ ಎಂಬುದು ತನ್ನಲ್ಲಿ ಕಲ್ಪಿತವೇ ಹೊರತು ತಾನು ನಿಜವಾಗಿರುವುದಿಲ್ಲ, ತನ್ನಲ್ಲಿ ಸುಮ್ಮನೆ ತೋರ್ತದೆ. ಈ ತರಹ ವಿಚಾರ ಮಾಡಿ ಜಾಗೃತ ವ್ಯಕ್ತಿತ್ವ ತನ್ನಲ್ಲಿ ಕಲ್ಪಿತ, ತನಗಿಂತ ಹೊರಗೆ ಇಲ್ಲ, ತಾನು ಮಾತ್ರ ಅದಲ್ಲ. ವಿಚಿತ್ರ ನೋಡಿ, ಜಾಗೃತ ಅವಸ್ಥೆ ಜಾಗ್ರತ್ತೆಂಬ ಅನುಭವ ತನಗಿಂತ ಬಿಡಿಯಾಗಿಲ್ಲ, ತಾನದಲ್ಲ, ತಾನು ಮಾತ್ರ ಅದಲ್ಲ. ಹಗ್ಗ ಹಾವಲ್ಲ, ಹಾವು ಮಾತ್ರ ಹಗ್ಗವನ್ನು ಬಿಟ್ಟಿರಲ್ಲ. ಅದು ನೋಡಿ, ಹಗ್ಗ ಹಾವು ಆಗಲಿಲ್ಲ, ಹಗ್ಗ ಹಗ್ಗವೇ ಇದೆ. ಹಗ್ಗ ಹಾವು ಆಗಲಿಲ್ಲ, ಆಗುವುದಿಲ್ಲ. ಹಗ್ಗ ಹಗ್ಗೆ, ಆದರೆ ಹಾವು ಮಾತ್ರ ಹಗ್ಗವನ್ನು ಬಿಟ್ಟಿಲ್ಲ. ಏನು ಹೇಳಬೇಕಿದೆ? ವಿಚಿತ್ರ ನೋಡಿ. ಹಾವೆಂಬುದು ಅನಿಸಿಕೆ, ಹಾವೆಂಬ ಅನುಭವ ಹಗ್ಗವನ್ನು ಬಿಟ್ಟು ಆಗಲ್ಲ. ಹಾವೆಂಬಿನ ಅನುಭವ ಹಗ್ಗವನ್ನು ಬಿಟ್ಟು ಉಂಟಾಗಲ್ಲ. ಆಯಿತಾ? ಆದ್ದರಿಂದ ಜಾಗೃತನಿಂದ ಎಚ್ಚರಗೊಳ್ಳುವುದು ಅಂದರೆ ಜಾಗೃತನ್ನು ಬಿಟ್ಟು ತಾನಿರುವುದು ತಮ್ಮ ಅನುಭವವೇ ಹೇಳ್ತಾ ಇದೆ. ಯಾವ ಮಟ್ಟದ ಅನುಭವದಿಂದ ಅಂದರೆ ಸ್ವಲ್ಪ ಮೇಲೆ ಮಟ್ಟದ, ವ್ಯಾಪಕ ಮಟ್ಟದ, ಆಳವಾದ ಮಟ್ಟದಿಂದ ನೋಡಬೇಕು. ಆವಾಗ ಜಾಗೃತ ತಾನೇ ಇಲ್ಲ, ಇಲ್ಲ, ಜಾಗೃತ ತಾನೇ ಇಲ್ಲ, ತನಗೆ ಅಷ್ಟಾಗಿ ಬಿಡ್ತಾನೆ. ಓಕೆ, ಸೊ ಜಾಗೃತ ಅನುಭವದಿಂದ ಎಚ್ಚರಗೊಳ್ಳಲ್ಲ, ಸ್ವಪ್ನದಿಂದ ಎಚ್ಚರಗೊಳ್ತೀವಿ. ಹೇಗೆ ಮಾತಾಡ್ತಾನೆ ನೋಡಿ ಪ್ರಶ್ನಾಕರ್ತ. ಆಕ್ಷೇಪಕ ಏನು ಮಾಡ್ತಾನೆ? ಸ್ವಪ್ನದಿಂದ ಎಚ್ಚರಗೊಳ್ಳುವುದಿದೆ, ಆದರೆ ಎಚ್ಚರದಿಂದ ಹೇಗೆ ಎಚ್ಚರಗೊಳ್ತೀವಿ? ಎಚ್ಚರ ಎಂದಿಗೂ ಇರುತ್ತದೆ, ಅದು ಮಿಥ್ಯ ಆಗುವುದೇ ಅಲ್ಲ. ಸ್ವಪ್ನವು ಮಿಥ್ಯ ಆಗುತ್ತದೆ. ಸ್ವಪ್ನವು ಮಿಥ್ಯ ಆಗುತ್ತದೆ ಏನರ್ಥಪ್ಪ? ಸ್ವಪ್ನವು ಮಿಥ್ಯ ಆಗುತ್ತದೆ ಅಂದರೆ ಸ್ವಪ್ನ ಅಂದರೆ ಮಿಥ್ಯ, ಸ್ವಪ್ನವು ಮಿಥ್ಯ ಆಗುತ್ತದೆ ಎಂದೇನರ್ಥ? ಮಿಥ್ಯ ಆಗುತ್ತದೆ ಎಂದಂತಿದೆ. ಸ್ವಪ್ನ ಅಂದರೆ ಮಿಥ್ಯ ಅಂದರೆ ಅನುಭವ ಕಾಲದಲ್ಲಿ ಎಚ್ಚರವಾಗಿ ತೋರಿ ಆ ಎಚ್ಚರ ತೋರಿಕೆನೇ ಬಿಟ್ಟೆ, ಎಚ್ಚರ ತೋರಿಕೆ ಎಚ್ಚರವಲ್ಲ ಎಂದು ತಿಳ್ಕೊಂಡು ಬಿಟ್ಟೆ, ಅದು ಸ್ವಪ್ನ ಆಗುವುದು. ಜಾಗೃತಾಗಿ ತೋರುವುದು ಜಾಗೃತಾಗಿ ತೋರಿಕೆ ಬಿಡುತ್ತದೆ, ಅದು ಸ್ವಪ್ನ ಆಗಿಬಿಡ್ತದೆ. ಓ, ಅದು ಮಿಥ್ಯ, మరి ಹಾಗೆ ಅನಿಸಿತೆ. ಹೌದಪ್ಪ, ಅನುಭವ ಕಾಲದಲ್ಲಿ ಎಚ್ಚರವಾಗಿ ಅನಿಸುವುದು, ನಿಜವಾಗಿ ಅದನ್ನು ಬಿಟ್ಟು ತಾನು ಉಳಿಯುವುದು, ಇದು ಅನುಭವ ಸಿದ್ಧವೇ, ಎಲ್ಲರ ಅನುಭವದಲ್ಲಿದೆ. ಸ್ವಪ್ನ ಎಂದು ಯಾವಾಗ ಹೇಳ್ತೀವಿ? ಎಚ್ಚರಗೊಂಡ ನಂತರ. ಅದು ಮಿಥ್ಯ ಎಂದು ತಿಳ್ಕೊಂಡ ನಂತರ ಸ್ವಪ್ನ ಎಂದು ಹೇಳ್ತೀವಿ. ಅನುಭವಿಸುವ ಕಾಲದಲ್ಲಿ ಯಾರೂ ಸ್ವಪ್ನ ಎಂದು ಹೇಳಲ್ಲ. ನೀವು ಸ್ವಪ್ನದಲ್ಲಿರುವಾಗ, ಅದನ್ನು ಅನುಭವಿಸುವಾಗ ನಾನು ಸ್ವಪ್ನದಲ್ಲಿದ್ದೇನೆ ಎಂದು ಅನುಭವವಾಯಿತಾ ನಿಮಗೆ? ನಾನು ಕನಸಿನಲ್ಲಿದ್ದೇನೆ, ಕನಸು ನೋಡ್ತಾ ಇದ್ದೀನಿ ಎಂದು ಯಾರಿಗಾದರೂ ಅನುಭವವಾಯಿತಾ? ಆಯಿತಾ? ಆಗುವ ಸಾಧ್ಯತೆ ಇದೆಯಾ? ನಾನು ಸ್ವಪ್ನದ ವ್ಯಕ್ತಿ ಎಂದು ಅನುಭವ ಯಾರಿಗಾಗುತ್ತದೆ? ಎಚ್ಚರ ವ್ಯಕ್ತಿಗಾಗುತ್ತದೆ. ನಾನು ಸ್ವಪ್ನದ ವ್ಯಕ್ತಿ ಎನ್ನುವುದ ಅನುಭವ ಯಾರಿಗಾಗಬೇಕು?
ಯಾರಿಗಾಗಬೇಕು ಅವನೇ ಇಲ್ಲ. ನಾನು ಎಂಬ ಅಭಿಮಾನವಿಲ್ಲದವನಿಗೆ ಸ್ವಪ್ನ ಆಯಿತು ಅಂದರೆ ಮಿಥ್ಯ ಆಯಿತು. ಸ್ವಪ್ನ ಎಂಬುದು ಯಾವಾಗ ತಿಳ್ಕೊಂಡಿದ್ದೀವಿ? ಮಿಥ್ಯ ಆದ ನಂತರ ಸ್ವಪ್ನ ಎಂದು ಹೆಸರಿಟ್ಟಿದ್ದಿ. ಅನುಭವಿಸುವಾಗ ಸ್ವಪ್ನ ಎಂದು ಹೇಳಲಿಲ್ಲ. ಆದ್ದರಿಂದ ಇದು ನಾನು ಸ್ವಪ್ನವನ್ನು ಅನುಭವಿಸಿದೆ ಅಲ್ಲ, ಅದು ತಪ್ಪನ್ನು ತಪ್ಪಾಗಿ ತಿಳ್ಕೊಂಡು ಚೇತರಿಸಿಕೊಂಡರೆ ಅದು ಸ್ವಪ್ನ ಆಯಿತು. ನೀವು ಎಚ್ಚರಗೊಂಡರೆ ಸ್ವಪ್ನ ಆಯಿತು. ಎಚ್ಚರಗೊಳ್ಳುವಕ್ಕೆ ಮುಂಚೆ ನಾನು ಸ್ವಪ್ನವನ್ನೇ ಅನುಭವಿಸಿದೆ ಅಂದರೆ ಅರ್ಥವೇನು? ಅದು ಅರ್ಥರಹಿತ ಮಾತು. ಏನಪ್ಪ, ಅನುಭವಿಸುವಾಗ ಎಚ್ಚರವಾಗಿ ಅನುಭವಿಸಿ ಅದರಿಂದ ಎಚ್ಚರಗೊಳ್ಳುವುದೇ ಅದು ಸ್ವಪ್ನ ಎಂದು ತಿಳಿಯುವುದು. ಸ್ವಪ್ನ ಎಂದು ತಿಳಿಯುವುದು, ಅದರಿಂದ ಎಚ್ಚರಗೊಳ್ಳುವುದು, ಅದು ಮಿಥ್ಯ ಆಗುವುದು. ಮೂರೂ ಒಂದೇ. ಎಚ್ಚರದಿಂದ ಎಚ್ಚರಗೊಂಡೆ, ಅದನ್ನು ಸ್ವಪ್ನ ಆಗಿ ತಿಳ್ಕೊಂಡೆ, ಅದು ಮಿಥ್ಯ ಆಯಿತು. ಈ ಮೂರಕ್ಕೆ ಒಂದೇ ಅರ್ಥ. ಅನುಭವಿಸುವಾಗ ಎಚ್ಚರವಾಗಿತ್ತಲ್ಲ ಅಂದರೆ ಅದೇ ಅಲ್ಲ. ಅದೇ ಹೇಳ್ತಾ ಇದ್ದೀವಪ್ಪ, ಎಚ್ಚರ ಎಂದು ಅನಿಸಿತೇ ಹೊರತು ನಿಜವಾಗಿರಲಿಲ್ಲ. ನಿಜವಾಗಿದ್ದರೆ ಬಿಡಕ್ಕಾಗಲ್ಲ. ನೋಡಿ, ನಿಮಗೆ ನಿಜವಾಗಿ ಎಚ್ಚರವಾಗಿದ್ದರೆ, ಅದು ನಿಜವಾಗಿ ಎಚ್ಚರ ಅವಸ್ಥೆನೇ ಆಗಿದ್ದರೆ ಬಿಡಕ್ಕಾಗಲ್ಲ. ಅದು ಬಿಟ್ಟಿದ್ದೆ ಅಂದರೆ ಅದು ಎಚ್ಚರ ಆಗಿ ಅನಿಸಿದ್ದರೂ ಎಚ್ಚರವಲ್ಲ ಎಂದು ಸಿದ್ಧವಾಯಿತು. ಎಚ್ಚರ ಎಂಬ ಅನಿಸಿಕೆಯೂ ಕನಸೇ, ಎಚ್ಚರ ಎಂಬ ಅನಿಸಿಕೆಯೂ ಮಿಥ್ಯೆಯೇ. ಅದು ಕಳೆಯತಕ್ಕದ್ದು. ಎಚ್ಚರ ಎಂದು ಅನಿಸಿದ್ದರೆ ಏನಾಗುತ್ತದೆ? ಎಚ್ಚರ ಎಂದು ಅನಿಸಿದ್ದ ಮಾತ್ರದಿಂದ ಅದು ಸತ್ಯವಾಗಿ ಬಿಡ್ತದೆ. ಅನಿಸಿತು ಅಷ್ಟೇ ನಾವು ಹೇಳುತ್ತಿದ್ದು. ಅನಿಸುತ್ತದೆ ಅಂದರೆ ಅನಿಸಿದ್ದರೂ ಅದು ಮಿಥ್ಯವೇ, ಅನಿಸಿದ್ದರೂ ಅದು ಕನಸೇ. ಎಚ್ಚರ ಅನಿಸಿದ್ದರೂ ಅದು ಕನಸೇ. ನೋಡಿ, ಎಚ್ಚರ ಎಂದು ಅನಿಸಿದ್ದರೂ ಅದು ಕನಸೇ ಆಗುತ್ತದೆ ಹೊರತು ಎಚ್ಚರ ಆಗುವುದಿಲ್ಲ. ಇದು ಕಲಿಯತಕ್ಕ. ಹಾಗೆ ಜಗತ್ತು ಸತ್ಯವಾಗಿದೆ ಎಂದು ಅನಿಸಿದ್ದರೂ ಅದು ಅನಿಸಿಕೆಯೇ. ಎಷ್ಟು ಸತ್ಯ ಅನಿಸಿದ್ದರೂ ಅನಿಸಿಕೆಯೇ. ಅನಿಸಿಕೆಯನ್ನು ಬಿಟ್ಟಿಲ್ಲ. ಆಯಿತಾ? ಹಾಗೆ ಪ್ರಶ್ನೆಯನ್ನು ಮಾಡಿದ, ಸ್ವಪ್ನವೂ ಮಿಥ್ಯ ಎಂದು ಗೊತ್ತಾಗ್ತದೆ, ಆದರೆ ಎಚ್ಚರವನ್ನು ಮಿಥ್ಯ ಎಂದು ತಿಳ್ಕೊಳ್ಳುವುದು ನಮ್ಮ ಅನುಭವದಲ್ಲೇ ಇಲ್ಲವಲ್ಲ. ಹೀಗೆ ಪ್ರಶ್ನೆ ಮಾಡ್ತಾನೆ. ಎಚ್ಚರವನ್ನು ಸ್ವಪ್ನ ಎಂದು ತಿಳ್ಕೊಳ್ಳುವುದು, ಮಿಥ್ಯ ಎಂದು ತಿಳ್ಕೊಳ್ಳುವುದು ನಮ್ಮ ಅನುಭವದಲ್ಲೇ ಇಲ್ಲವಲ್ಲ ಎಂದು ಹೇಳ್ತಾನೆ. ಏಕಿಲ್ಲಪ್ಪ? ನಿಮ್ಮ ಅನುಭವ ಆಗುವುದೇ ಅದು. ನಿಮ್ಮ ಅನುಭವ ಆಗುವುದೇ ಅದು. ಆಯಿತಾ? ಅನುಭವ ಆಗುವುದೇ ಅದು. ಏಕೆ? ಅನುಭವಿಸುವಾಗ ಎಚ್ಚರ ಅನಿಸಿದ್ದರೂ ಆ ಅನಿಸಿಕೆ ಸಮೇತ ಎಚ್ಚರವನ್ನು ಬಿಟ್ಟು ಅದು ಸ್ವಪ್ನ ಎಂದು ತಿಳ್ಕೊಂಡಿದ್ದು ನಮ್ಮ ಅನುಭವವೇ ಹೇಳ್ತಾ ಇದೆ. ಅದರಿಂದ ಎಚ್ಚರ ಎಂದು ಅನಿಸಿದ್ದರೆ ಅದು ಎಚ್ಚರವೆಂದು ಅನಿಸ್ತಾನೇ ಇರುತ್ತದೆ. ಈಗ ಅದು ಮಿಥ್ಯ ಆಗುವುದೇ ಅಲ್ಲ ಎಂದು ಹೇಳೋಕ್ಕಾಗಲ್ಲ. ಇದು ನೋಡಿ, ಯಾವುದು ಎಚ್ಚರ ಎಂದು ಅನಿಸುತ್ತದೋ ಎಚ್ಚರವೇ ಅನಿಸುತ್ತಾ ಇರುತ್ತದೆ. ಈಗ ಅದು ಮಿಥ್ಯ ಆಗುವುದೇ ಅಲ್ಲ, ಕನಸು ಆಗುವುದೇ ಅಲ್ಲ. ಇದೇ ಪ್ರಶ್ನೆ ಇದೇ ಅಲ್ಲವೇ? ಅದಕ್ಕೆ ಉತ್ತರವೇನೆಂದರೆ, ಎಚ್ಚರವೆಂದು ಅನಿಸಿದ್ದೂ ಸ್ವಪ್ನ ಆಗಿಬಿಡುತ್ತದೆ. ಅಂದರೆ ಅರ್ಥವೇನು? ಅದು ನಿಜವಾಗಿ ಸ್ವಪ್ನವೇ, ಎಚ್ಚರ ಎಂದು ನಿಮಗೆ ತಪ್ಪಾಗಿ ಅನಿಸಿತು. ನಿಜವಾಗಿ ಸ್ವಪ್ನವೇ, ಅದು ನಿಮಗೆ ಅನುಭವಿಸುವಾಗ ಎಚ್ಚರ ಅನಿಸಿತು. ಇದು ಅಷ್ಟೇ. ಈಗ ನಾವು ಅನುಭವಿಸುತ್ತಾ ಇದ್ದು ಇದು ಎಚ್ಚರ ಎಂದು ಅನಿಸುತ್ತದೆ, ಇದನ್ನು ನಿಜವಾಗಿ ಇದು ಸ್ವಪ್ನವೇ ಆದರೂ ನಮ್ಮ ತಪ್ಪು ತಿಳುವಳಿಕೆಯಿಂದ ಇದು ಎಚ್ಚರ ಎಂದು ಅನಿಸುತ್ತದೆ. ಇದು ಜಾಗ್ರತ್ತು ಎಂದು ಅನಿಸುತ್ತದೆ. ಏಕೆಂದರೆ ಇದನ್ನು ದಾಟಿ ಇರಬಹುದು. ಎಚ್ಚರವನ್ನು ಯಾವುದು ಎಚ್ಚರ ಅನಿಸುತ್ತದೋ, ಎಚ್ಚರ ಅನಿಸಿದ ಮಾತ್ರದಿಂದ ಅದು ಮಿಥ್ಯ ಆಗಲ್ಲ ಎಂದರ್ಥ ಅಲ್ಲ. ಕನಸು ಆಗಲ್ಲ ಎಂದು ಹೇಳುವುದಕ್ಕಿಲ್ಲ. ಎಚ್ಚರ ಎಂದು ಅನಿಸಿರುವ ಮಾತ್ರದಿಂದ ಮಿಥ್ಯ ಅಲ್ಲ ಎಂದು ಹೇಳುವ ಹಾಗಿಲ್ಲ. ಅದು ಕನಸು ಎಂದು ಹೇಳುವ ಹಾಗಿಲ್ಲ. ಕನಸು ಎಂದು ಹೇಳಕ್ಕಾಗಲ್ಲ ಎಂದಲ್ಲ. ಅದು ನೋಡಿ, ಎಚ್ಚರ ಎಂದು ಅನಿಸಿದ್ದು
ಅದು ಕನಸೇ. ಕನಸೆಂದು ಅನುಭವ ಆಗೇ ಬಿಡುತ್ತದೆ. ಆದ್ದರಿಂದ ಎಚ್ಚರ ಎಂಬುದು ಅನುಭವ ಸುಮ್ಮನೆ ಅನಿಸಿಕೆಯೇ. ಎಚ್ಚರ ಎಂದ ಅನುಭವ ಅನುಭವಿಸುವಾಗ ಅನಿಸಿಕೆಯೇ ಹೊರತು ಅದು ಅನಿಸಿಕೆ ಅಲ್ಲ. ನಿಜವಾದ ಎಚ್ಚರ ನನಗೇನು ಅನಿಸುತ್ತಾ ಇಲ್ಲ, ನಾನು ಅಂದ್ಕೊಳ್ತಾ ಇಲ್ಲ, ಅದೇ ನಿಜವಾದ ಎಚ್ಚರ. ನಿಜವಾದ ಎಚ್ಚರ ಆದರೆ ಏಕೆ ಕನಸಾಗಿ ಬಿಟ್ಟಿತು? ಎಚ್ಚರ ನಿಜವೇ ನಿಜವಾದರೆ ಎಂದಿಗೂ ಎಚ್ಚರ. ಎಚ್ಚರ ಎಂದಿಗೂ ಎಚ್ಚರ. ಎಚ್ಚರ ಬಿಡುವುದೇ ಇಲ್ಲ. ಎಚ್ಚರ ಸತ್ಯ, ಎಂದಿಗೂ ಸತ್ಯ. ಹಾಗಾಗುವುದಾದರೆ, ಎಂದಿಗೂ ಸತ್ಯ ಆಗುವುದಾದರೆ ಎಚ್ಚರದಿಂದ ನಾನೇಕೆ ಎಚ್ಚರಗೊಳ್ತೀನಿ? ಎಚ್ಚರದಿಂದ ಎಚ್ಚರಗೊಂಡು ಅದನ್ನು ಕನಸು ಎಂದು ತಿಳ್ಕೊಂಡು ಬಿಡ್ತೀವಿ. ಹೇಗೆ ಆಗ್ತಾ ಇದೆ? ಎಚ್ಚರವನ್ನು ಎಚ್ಚರ ಎಂದು ತಿಳ್ಕೊಂಡು ಎಚ್ಚರ ಎಂದು ಕನಸೆಂದು ತಿಳ್ಕೊಂಡು ಎಚ್ಚರ ಆಗಿಬಿಡ್ತಾ ಇದ್ದೀವಿ. ಮಿಥ್ಯ ಆಗುತ್ತಾ ಇದೆ. ಆಗುತ್ತಾ ಇಲ್ಲವಾ? ಅದೇ ನಮ್ಮ ಅನುಭವ. ಅಂದರೆ ಎಚ್ಚರ ಎಂದು ಅನಿಸಿರುವ ಮಾತ್ರದಿಂದ ನಂಬಬೇಡ. ಎಚ್ಚರ ಎಂದು ಅನಿಸಿದ್ದರೆ ಏನು ವ್ಯತ್ಯಾಸ ಇಲ್ಲ. ಕನಸು ಎಚ್ಚರವಾಗಿ ಅನಿಸುತ್ತದೆ, ಅನಿಸಲಿ. ಅನಿಸಿದ್ದರೂ ಅದು ಕನಸೆ, ಅದು ಗೊತ್ತಾಗಬೇಕು, ಗಟ್ಟಿಯಾಗಬೇಕು. ಎಚ್ಚರ ಅನಿಸಿರುವ ಮಾತ್ರದಿಂದ ಅದು ಎಚ್ಚರವೇನಲ್ಲ. ಎಚ್ಚರ ಅಂದರೆ ಸತ್ಯ. ಎಚ್ಚರ ಎಂದು ಅನಿಸಿರುವ ಮಾತ್ರದಿಂದ ಅದು ಸತ್ಯವೇನಲ್ಲ. ಏಕೆ? ಕನಸು ಸತ್ಯವೇ ಅನಿಸುತ್ತದೆ. ಸತ್ಯ ಅನಿಸಿಕೆಯೇ ಹೊರತು ನಿಜವಾಗಿಲ್ಲ. ಅದು ಆಶ್ಚರ್ಯ. ಇದು ತಿಳಿಯತಕ್ಕ ಅತಿ ಮುಖ್ಯ ವಿಷಯ. ಆದ್ದರಿಂದ ಜಾಗ್ರತ್ತು ಅನಿಸುವುದು ಸ್ವಪ್ನವೇ. ಏಕೆ ಅಂದರೆ ನಮ್ಮ ಅನುಭವದಿಂದ ಬಿಟ್ಟು ಹೋಗ್ತದೆ. ಆಯ್ತು. ಇನ್ನೊಂದು ಹೇಳ್ತಾನೆ, ಸ್ವಪ್ನಕ್ಕೆ ಜಾಗ್ರತಕ್ಕೂ ವ್ಯತ್ಯಾಸ ಇದೆ. ಮತ್ತೆ ಪೂರ್ವಪಕ್ಷಿ. ಸಾಧಕ ಹೇಳು, ವಿದ್ಯಾರ್ಥಿ, ಜಿಜ್ಞಾಸು ಅಥವಾ ಯಾರೋ ಪೂರ್ವಪಕ್ಷ, ಯಾರೇ ಆಗಲಿ, ಅವ್ರೇನು ಹೇಳ್ತಾರಂದರೆ, ಸ್ವಪ್ನದಲ್ಲಿ ಇರುವ ಪ್ರಪಂಚವೆಲ್ಲ ನಮ್ಮ ಮನಸ್ಸಿನ ಒಳಗೆ ಇದೆ. ಸ್ವಪ್ನ ಪ್ರಪಂಚವು ನಮ್ಮ ಮನಸ್ಸಿನ ಒಳಗೆ ಇದೆ. ಆದರೆ ಜಾಗೃತ ಪ್ರಪಂಚ ನಮ್ಮ ಮನಸ್ಸಿನ ಒಳಗೆ ಅಲ್ಲ, ಹೊರಗೆ ಇದೆ ಹೇಳ್ತಾನೆ. ಜಾಗೃತ ಪ್ರಪಂಚ, ಜಾಗೃತ ಅವಸ್ಥಾ ನಮಗಿಂತ ಹೊರಗೆ ಇದೆ. ಅದರ ಒಳಗೆ ನಾವು ಸೇರಿಕೊಂಡಿದ್ದೇವೆ. ಈಗ ತಪ್ಪು ತಿಳುವಳಿಕೆ ಇದೆ ಅಲ್ಲವೇ? ನನಗಿಂತ ಹೊರಗೆ ಇದೆ. ಹೊರಗೆ ಎಂದು ಅನಿಸುವುದು ಸ್ವಪ್ನವೂ ಹಾಗೆ ಅನಿಸುತ್ತಿತ್ತು ನೋಡಿ. ಸ್ವಪ್ನವೃತ್ತಾವಪಿತ್ವಂತಶ್ಚೇತಸ ಕಲ್ಪಿತಂ ತ್ವಸತ್ ಬಹಿಶ್ಚೇತೋ ಗೃಹೀತಂ ಸದ್ ದೃಷ್ಟಂ ವೈತತ್ಯಮೇತಯೋ. ಇದು ಶ್ಲೋಕ ನೋಡಿ. ಸ್ವಪ್ನವೃತ್ತಾವಪಿತ್ವಂತಶ್ಚೇತಸ ಕಲ್ಪಿತಂ ತತ್. ಸ್ವಪ್ನದಲ್ಲಿ ನೋಡಿ, ಸ್ವಪ್ನವು ಜಾಗೃತ ಏನು ಹೇಳ್ತಾರೆ, ನಮಗಿಂತ ಹೊರಗೆ ಪ್ರಪಂಚ ಇದೆ. ಸ್ವಪ್ನವೇನೋ ನಮ್ಮ ಒಳಗಿನ ಪ್ರಪಂಚ. ಜಾಗೃತೇನೋ ನಮ್ಮ ಒಳಗಿರುವುದಂಥದ್ದಲ್ಲ, ನಮಗಿಂತ ಹೊರಗೆ ಇದ್ದುಕೊಂಡು ಅದರ ಒಳಗೇ ನಾನಿದ್ದೇನೆ. ಇದು ಅನಿಸಿದ್ದರೆ ಜಾಗೃತ. ಅದರ ಒಳಗೆ ನಾನಿದ್ದೇನೆ ಹೊರತು ಅದು ನನ್ನನ್ನೆಲ್ಲ ಎಂದು ತಪ್ಪಾಗಿ ತಿಳ್ಕೊಳ್ತಾರೆ. ಇವರು ಇಲ್ಲಿ ಹೇಳ್ತಾನೆ, ಸ್ವಪ್ನ ಗಮನಿಸು, ಅನುಭವಿಸುವಾಗ ಜಾಗೃತೇ ಇತ್ತು, ಜಾಗೃತೆ ಅನಿಸಿತು, ಎಚ್ಚರಗೊಂಡರೆ ಹೋಯಿತು. ಹೌದಾ? ಆದ್ದರಿಂದ ಸ್ವಪ್ನವೃತ್ತಾವಪಿತ್ವಂತಶ್ಚೇತಸ ಕಲ್ಪಿತಂ ಸತತ್. ಸ್ವಪ್ನದಲ್ಲಿ ಒಳಗೆ ಇದೆ ಅನಿಸುವುದು ಕಲ್ಪನವೇ, ಹೊರಗೆ ಎಂದು ಅನಿಸುವುದು ಕಲ್ಪನವೇ. ಕಲ್ಪನಾ ಅಂದರೆ ಅನಿಸಿಕೆಗಳೇ. ಹೊರಗೆ ಎಂಬುದು ಅನಿಸುತ್ತಾ ಇದೆ, ಒಳಗೆ ಎಂಬುದು ಅನಿಸುತ್ತಾ ಇದೆ. ಹೊರಗೆ ಒಳಗೆ ಎಂಬುದು ಎರಡು ಅನಿಸಿಕೆಗಳೇ, ನಿಜವಾಗಿ ಹೊರಗೆ ಇಲ್ಲ, ಒಳಗೆ ಇಲ್ಲ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಪ್ನವೃತ್ತಾವಪಿತ್ವಂತಸ್ ಚೇತಸ ಕಲ್ಪಿತಂ ತ್ವಸತ್ ಬಹಿಶ್ಚೇತೋ ಗೃಹೀತಂ ಸನ್ ದೃಷ್ಟಂ ವೈತತ್ಯಮೇತಯೋ. ಹಾಗೆ ನೋಡಿದ್ದರೆ ಜಾಗೃತ ಸ್ವಪ್ನ ಎರಡು ಮಿಥ್ಯೆಯೇ, ಏನು ಸಂಕೋಚವಿಲ್ಲ. ನಿಸ್ಸಂದಿಗ್ಧವಾಗಿ ಎರಡು ಮಿಥ್ಯಗಳೇ, ಎರಡು ಕನಸುಗಳೇ. ಕನಸು ಅಂದರೆ ಅಲ್ಲೇನೋ ಇದೆ ಎಂದರ್ಥ ಅಲ್ಲ, ಇಲ್ಲ ಎಂದು ಹೇಳುವುದಕ್ಕೆ ಕನಸು ಹೇಳಿದ್ದೀವಿ. ಇದೆ ಎನ್ನುವುದಕ್ಕೆ ಕನಸು ಎಂಬ ಮಾತು ಪ್ರಯೋಗಿಸ್ತಾ ಇಲ್ಲ. ಇಲ್ಲ, ಸುಮ್ಮನೆ ಅನಿಸಿಕೆನೇ ಹೊರತು ನಿಮಗೆ ಏನೇ ಅನಿಸಲಿ ಅಲ್ಲಿ ಮಾತ್ರವಿಲ್ಲ. ಅದು ಜಾಗ್ರದ್ವೃತ್ತಾವಪಿತ್ವಂತಸ್ ಚೇತಸ ಕಲ್ಪಿತಂ ತಸತ್
ಬಹಿಷ್ ಏನದು ಬಹಿಶ್ಚೇತೋ ಗೃಹೀತಂ ಸದ್ ಯುಕ್ತಂ ವೈತತ್ಯಮೇತಯೋ. ಸ್ವಪ್ನವು ಜಾಗ್ರತ್ತು ಎರಡೂ ಸಮಾನವಾಗೇ ಮಿಥ್ಯ, ಎರಡೂ ಕನಸುಗಳೇ. ಅನುಭವಿಸುವಾಗ ಎರಡೂ ಜಾಗ್ರತ್ ಅನಿಸುತ್ತವೆ. ನೋಡಿ, ಸ್ವಪ್ನ ಜಾಗ್ರತ್ತುಗಳು ಅನುಭವಿಸುವಾಗ ಎರಡೂ ಜಾಗ್ರತ್ ಅನಿಸುತ್ತವೆ, ಆದರೆ ಎರಡೂ ಸ್ವಪ್ನಗಳೇ. ಎರಡನಿಂದಲೂ ನಾವು ಎಚ್ಚರಗೊಳ್ಳುತ್ತೇವೆ, ಎರಡನ್ನು ಬಿಟ್ಟು ಬಿಡುತ್ತೇವೆ. ಅದು ಆಯಿತಾ? ಜಾಗ್ರತ್ವೃತ್ತಾವಪಿತ್ವಂತಶ್ಚೇತಸ ಕಲ್ಪಿತಂ ಸತ್ ಬಹಿಶ್ಚೇತೋ ಗೃಹೀತಂ ಸದ್ಯುಕ್ತಂ ವೈತತ್ಯಮೇತಯು. ಸ್ವಪ್ನದಲ್ಲಿ ಹೇಗೆ ನಮಗೆ ಒಳಗಿನ ಪ್ರಪಂಚ ಇದೆ ಮತ್ತು ಹೊರಗಿನ ಪ್ರಪಂಚ ಇದೆ. ಒಳಗಿನ ಅಂದರೆ ನಮ್ಮ ಅಂತರಾತ್ಮ, ನಮ್ಮ ಮನಸ್ಸಿನಲ್ಲಿ. ಇದು ಒಳಗೆ ಸ್ವಪ್ನ ಪ್ರಪಂಚವು ಒಳಗೆ ಇದೆ, ಜಾಗೃತ ಪ್ರಪಂಚ ಹೊರಗೆ ಇದೆ ಎಂದು ತಿಳ್ಕೊಳ್ತಾನೆ. ಹೊರಗೆ ಎಂಬುದು ಒಂದು ಯೋಚನೆ, ಹೊರಗೆ ಒಳಗೆ ಎಂಬುದೇನು ನಿಜವಾಗಿಲ್ಲ. ಹೊರಗೆ ಎಂದು ಒಂದು ಅನಿಸಿಕೆ, ಒಳಗೆ ಎಂದು ಇನ್ನೊಂದು ಅನಿಸಿಕೆ, ಎರಡೂ ಅನಿಸಿಕೆಗಳೇ. ಆದ್ದರಿಂದ ಸ್ವಪ್ನಕ್ಕೆ ಜಾಗೃತಿಗೆ ವ್ಯತ್ಯಾಸವಿಲ್ಲ, ಎರಡು ಮಿಥ್ಯಗಳೇ. ಅನುಭವಿಸುವಾಗ ಸದ್ಯ ಅನಿಸಿದರೆ ಅನಿಸಲಿ, ಆದರೆ ಅದರಿಂದ ಎಚ್ಚರಗೊಳ್ಳಬಹುದು. ಎಚ್ಚರಗೊಂಡಿದ್ದೇವೆ, ಎಚ್ಚರಗೊಳ್ತಾ ಇದ್ದೇವೆ. ಸ್ವಲ್ಪ ಗಮನವಿಟ್ಟು ನೀವು ಜಾಗೃತ ವ್ಯಕ್ತಿತ್ವ ಬಿಟ್ಟೇ ಇದ್ದಿ. ನಿನಗೆ ಜಾಗೃತ ವ್ಯಕ್ತಿತ್ವ ಎಂಬುದು ಈಗಲೂ ಇಲ್ಲ, ಅದು ಬಿಟ್ಟೇ ಇದ್ದೀವಿ. ಓಕೆ, ಆದ್ದರಿಂದ ಜಾಗೃತ ಸ್ವಪ್ನಗಳು ಎರಡೂ ಮಿಥ್ಯೆಯೇ. ಉಭಯೋರಪಿ ವೈತತ್ಯಂ ಭೇದಾನಾಂ ಕಲ್ಪಯೇದಾನಾಂ ಸ್ಥಾನಯೋರ್ಯದಿ ಕಯೇತಾನ್ ಬುಧ್ಯತೆ ಭೇದಾನ್ ಕೋ ವೈ ತೇಷಾಂ ವಿಕಲ್ಪಕಃ. ಇದು ಒಳ್ಳೆಯ ಪ್ರಶ್ನೆ. ಎರಡೂ ಮಿಥ್ಯ ಆಗಿಬಿಟ್ಟರೆ, ಈ ಎರಡು ಮಿಥ್ಯಗಳನ್ನು ತಿಳ್ಕೊಂಡಿದ್ದು ಯಾರು? ಸ್ವಪ್ನವೇ ಮಿಥ್ಯ, ಜಾಗೃತ ಸತ್ಯ ಎಂದು ಹೇಳಿಬಿಟ್ಟರೆ ಸ್ವಪ್ನವನ್ನು ಮಿಥ್ಯೆಯಾಗಿ ತಿಳ್ಕೊಂಡುವವನು ಜಾಗೃತನಲ್ಲಿರುತ್ತಾನೆ. ಹಾಗಾಗುತ್ತಿತ್ತು. ಸ್ವಪ್ನವೇ ಒಂದು ಮಿಥ್ಯ ಆದರೆ ಜಾಗೃತ ಸತ್ಯವಾದರೆ ಅದು ಗೊತ್ತಾಗ್ತಿತ್ತು. ಈಗ ಏನಾಗ್ತಾ ಇದೆ? ಎಲ್ಲವೂ ಮಿಥ್ಯೆ ಅಲ್ಲ. ಅದರಿಂದ ಉಭಯೋರಪಿ ವೈತತ್ಯಂ ಭೇದಾನಾಂ ಸ್ವಪ್ನಯೋರಪಿ, ಎರಡೂ ಸ್ವಪ್ನಗಳೇ ಆಗಿಬಿಟ್ಟಿತು, ಎರಡೂ ಮಿಥ್ಯೆಯೇ. ಎರಡೂ ಎಚ್ಚರಗೊಂಡರೆ ಅಂದರೆ ಎರಡರಿಂದಲೂ ಎಚ್ಚರಗೊಳ್ಳಬಹುದು. ಅನುಭವಿಸುವಾಗ ಸ್ವಪ್ನ ಜಾಗೃತಗಳು ಎರಡೂ ಅವಸ್ಥೆಗಳೇ ಅನಿಸುತ್ತವೆ. ಓಕೆ, ಆದ್ದರಿಂದ ಎರಡೂ ಮಿಥ್ಯೆಯೇ, ಇದು ತಿಳ್ಕೊ. ಏಕೆ? ಎರಡೂ ನಮ್ಮ ಅನುಭವದಲ್ಲಿ ಬಿಟ್ಟು ಹೋಗುತ್ತವೆ. ನಾನು ಮಾತ್ರ ಅದೇ ಸ್ವತಃ ಸಿದ್ಧವಾಗಿ ಉಳಿಯುತ್ತೇನೆ. ಕಯೇತಾನ್ ಬುಧ್ಯತೆ ವೇದಾನ್ ಕೋ ವೈ ತೇಷಾಂ ವಿಕಲ್ಪಕಃ. ಯಾರು ಈ ಸ್ವಪ್ನ ಜಾಗೃತ ಅವಸ್ಥೆಗಳನ್ನು ಯಾರು ಕಲ್ಪಿಸ್ತಾ ಇದ್ದಾರೆ? ಒಬ್ಬೊಂದರ ಕಲ್ಪಿಸ್ತಾ ಇದ್ದಾರೆ ಅಂದರೆ ತಾನು ಸ್ವಯಂ ಕಲ್ಪನಕ್ಕೆ ಒಳಗಾಗದೆ ಕಲ್ಪನೆಗಳಿಗೆ ಆಧಾರವಾಗಿದ್ದಾನೆ. ಕಲ್ಪನೆಗಳಿಗೆ ಆಧಾರವಾಗಿರುವ ಆತ್ಮ ಸ್ವಯಂ ಕಲ್ಪನಾಶೀಲ ಅಲ್ಲ. ಆದ್ದರಿಂದ ಏನು ಹೇಳ್ತಾನೆ? ಕಯೇತಾನ್ ಬುದ್ಧತೆ ಭೇದಾನ್. ಈ ಸ್ವಪ್ನ ಜಾಗೃತ್ತು ಎರಡೂ ಕನಸುಗಳೇ, ಆದರೆ ಈ ಎರಡೂ ಕನಸುಗಳನ್ನು ನೋಡುವವರು ಯಾರು? ನೋಡುವವರಿಂದ ಆತ್ಮ ಇದೆ. ಕಲ್ಪಯತ್ಯ ಆತ್ಮನಾತ್ಮಾನಂ ಆತ್ಮಾದೇವ ಸ್ವಮಾಯಯ ಸ ಏವ ಬುಧ್ಯತೆ ಭೇದಾನ್ ಇತಿ ವೇದಾಂತ ನಿಶ್ಚಯ. ಆತ್ಮ ತಾನೇ ತನ್ನನ್ನೇ ವಿವಿಧ ರೂಪಗಳಾಗಿ ಕಲ್ಪಿಸ್ತಾನೆ ಅಂದರೆ ಸುಮ್ಮನೆ ಅನಿಸುತ್ತದೆ, ಅಲ್ಲಿ ಇಲ್ಲ, ಸುಮ್ಮನೆ ಅನಿಸುತ್ತದೆ. ಅದಕ್ಕೆ ಕಲ್ಪನಾ ಅಂದರೆ ಇದ್ದದ್ದು ತೋರಿದ್ದರೆ ಕಲ್ಪನಾ ಹೇಳಲ್ಲ. ಅಲ್ಲಿ ಇಲ್ಲ, ನನಗೆ ಮಾತ್ರ ಅನಿಸುತ್ತದೆ. ನನಗೆ ಎಚ್ಚರ ವ್ಯಕ್ತಿ, ಕನಸಿನ ವ್ಯಕ್ತಿ ಎರಡು ಅನಿಸುತ್ತದೆ. ಅನುಭವದಲ್ಲಿ ಎರಡೂ ಇಲ್ಲ. ಯಾವ ಅವಸ್ಥೆಗೆ ಒಳಗಾಗದೇ ಇರುವಂಥ ಸ್ವತಃ ಸಿದ್ಧ ಸಾಕ್ಷಿಯೇ ತಾನು, ಯಾವುದಕ್ಕೆ ಒಳಗಾಗಲ್ಲ ಅದು. ಆದ್ದರಿಂದ ಈ ಗೌಡಪಾದ ಶ್ಲೋಕಗಳು ಮುಗಿಯಿತು. ಈಗ ಮುಂದೆ ಸುಷುಪ್ತಿ ಕುರಿತು ನೋಡೋಣ. ಉಭಯೋರಪಿ ಅವಸ್ಥೆಯೋ ಸರ್ವಸಮತ್ವಾತ್. ಜಾಗೃತ ಸ್ವಪ್ನಗಳು ಎರಡೂ ಸಮಾನವಾಗೇ ಇರುವುದರಿಂದ ಎರಡು ಜೀವಸ್ಯ ಅವಸ್ಥಾವತ್ವಂ ಜೀವಸ್ಯ ಜೀವತ್ವಮೇವೈವ ವಿತತಮೇವೇತಿ. ಅದರಿಂದ ಜೀವತ್ವವು ಹೇಗೆ ಮಿಥ್ಯೆಯೋ
ತನಗೆ ಅವಸ್ಥೆಗಳಿಗೆ ಒಳಗಾಗ್ತಾ ಇದ್ದೀನಿ, ಅವಸ್ಥೆಗಳು ಇವೆ, ಅವಸ್ಥೆಗಳು ತೋರ್ತಾ ಇವೆ, ಇದು ಮಿಥ್ಯೆಯೇ. ನಿಜವಾದ ಆತ್ಮಕ್ಕೆ ಅವಸ್ಥೆಗಳು ತೋರಿಕೆಗಳು ಯಾವುದೂ ಇರುವುದಿಲ್ಲ. ಇಷ್ಟು ಹೇಳಿದ. ಈಗ ಮುಂದಿಂದು ಸುಷುಪ್ತ್ಯವಸ್ಥಾ. ಸುಷುಪ್ತ್ಯವಸ್ಥೆಯನ್ನು ಮುಂದಿನ ಪಾಠದಲ್ಲಿ ಹೇಳೋಣ. ಜಾಗೃತ ಸ್ವಪ್ನಗಳ ವಿಚಾರಣೆ ಅಲ್ಲಿ ರಾಯದುರ್ಗದಲ್ಲಿ ಹೇಳಿದ್ದೇವೆ. ನಂತರ ಡಿಸ್ಟರ್ಬ್ ಆಯಿತು, ಎಲ್ಲೋ ಏನೇನೋ ಆಗಿ ಹೀಗೆ ಒಂದು ದಿವಸ ಸಿಕ್ಕಿತು. ಮತ್ತು ನಾಳಿನಿಂದ ಸಪ್ತಾಹ ಶುರುವಾಗ್ತದೆ. ಆ ಸಪ್ತಾಹದಲ್ಲಿ ಹೇಳಿರುವ ಪ್ರವಚನಗಳು, ಅದರಲ್ಲಿ ನಾನು ಸ್ವಲ್ಪ ಹೇಳ್ತೀನಿ. ನನ್ನದು ಒಂದೆರಡು ಪ್ರವಚನಗಳಿವೆ, ಅದು ಹೇಳ್ತೀನಿ. ಅದನ್ನು ರೆಕಾರ್ಡ್ ಮಾಡಿ ನಮ್ಮ ಅಧ್ಯಾತ್ಮ ಪ್ರಕಾಶ ಎಂಬ ವೆಬ್ಸೈಟ್ಗೂ ಹಾಕ್ತಾರೆ, ಅಲ್ಲಿ ಹೇಳ್ತೀನಿ ನಾನು. ಓಕೆ, ಅದಾದ ನಂತರ ಫಸ್ಟ್ ಡೇ ಅಂದರೆ ನಾಳೆ ಆದ ನಂತರ, ನಾಡಿದ್ದು ಸ್ವಲ್ಪ ಬಿಡುವು ಇದ್ದರೆ ಮಾಡೋಣ ಪ್ರವಚನ. ನಾಳೆ ಮಾತ್ರ ನನ್ನದೇ ಬೆಳಗ್ಗೆ ಇದೆ ಪ್ರವಚನ, ಹೇಳೋಕ್ಕಾಗಲ್ಲ. ಅಥವಾ ಆಗುತ್ತದ ನೋಡೋಣ. ಏಕೆಂದರೆ ಸ್ವಲ್ಪ 10 to 11 ಮುಗಿಯಬಹುದು. ಮತ್ತು ಮುಗಿದರೆ ಅವಕಾಶವಿದ್ದರೆ ಸ್ವಲ್ಪ ಅರ್ಧ ಗಂಟೆ ಆದರೂ ನಾಳೆ ಪ್ರಯತ್ನ ಮಾಡೋಣ. ಏಕೆಂದರೆ ಅವರು ಬೇಗ ಮುಗಿಸಿದ್ದರೆ ಬೇಗ ಆಗಿಬಿಡ್ತದೆ. ಆಯಿತು. ಸೊ ಇದು ಸುಷುಪ್ತಿ ಕುರಿತು ಹೇಳಬೇಕು. ಸುಷುಪ್ತಿ ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಷಯ. ಸುಷುಪ್ತಿ ನಮ್ಮ ಅನುಭವಕ್ಕೆ ಅನುಗುಣವಾಗಿ ತೋರಿಸುತ್ತದೆ. ಸುಷುಪ್ತಿ ನಮ್ಮ ಅನುಭವವೇ ಮಿಕ್ಕ ಅನುಭವಗಳಿಗೆಲ್ಲರಿಗಿಂತ ವಿಲಕ್ಷಣವಾಗಿದೆ. ಜಾಗೃತ ಸ್ವಪ್ನಕ್ಕಿಂತಲೂ ವಿಲಕ್ಷಣ. ಏಕೆಂದರೆ ಸುಷುಪ್ತಿಯನ್ನು ಅವಸ್ಥೆನೇ ಹೇಳೋಕ್ಕಾಗಲ್ಲ. ಅದನ್ನು ಅಷ್ಟು ವಿಚಿತ್ರ ನೋಡಿ. ಅದಕ್ಕೆ ಹಿಂದೆ ಮುಂದೆ ಇಲ್ಲ. ಮುಂದೆ ಯಾರು ಹಿಂದೆ ಯಾರೂ ಅದಕ್ಕೋಸ್ಕರ ಮೃತ್ಯುಂಜಯ ಎಂದಿಗೂ ಅಮರನಾಗಿ ನಿತ್ಯ ಸ್ವರೂಪನಾಗಿ ಸ್ವತಃ ಸಿದ್ಧನಾಗಿರುತ್ತಾನೆ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.